ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ಹಲಸಿನ ಹಣ್ಣಿನ ಕಡಬನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ. ಮನೆಯಲ್ಲೇ ಆಗಿರುವಂಥ ಒಂದು ಹಲಸಿನ ಹಣ್ಣನ್ನು ತೊಗೊಂಡಿದ್ದೀವಿ. ಇದು ಇಂಬ ಹಲಸಿನಕಾಯಿ. ಇದನ್ನು ಸ್ವಲ್ಪ ಮೇಲೆ ಗಟ್ಟಿ ಇದ್ದಿದ್ದರಿಂದ ಈ ರೀತಿಯಾಗಿ ಇದು ಮಾಡ್ತಿದ್ದೆ, ಇಲ್ಲಾಂದರೆ ಕೈಯಲ್ಲೇ ಬಿಡಿಸ್ಲಿಕ್ಕೆ ಬರ್ತದೆ ಇದು. ಇದನ್ನು ಈ ರೀತಿ ನೋಡ್ತಿರ್ಬೋದು, ತುಂಬ ಸ್ವೀಟಾಗಿತ್ತು. ಇದು ಫಸ್ಟ್ ಹಲಸಿನಕಾಯಿ ಅನಿಸುತ್ತೆ ನಮ್ಮ ಮನೇಲಿ ಇವತ್ತು ಸಿಕ್ಕಿರೋದು. ಫಸ್ಟ್ ಹಲಸಿನಕಾಯಿ ಇದು. ಇದನ್ನು ಕೊಯ್ದು ನಾವು ಇಡ್ಲಿಯನ್ನು ಮಾಡಲಿಕ್ಕೆ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದನ್ನ ಮಕ್ಕಳೇ ಕೊಯ್ಕೊಂಡು ಬಂದಿರುವಂಥದ್ದು, ನಾವೇನು ತೊಗೊಂಬಂದಿದ್ದಲ್ಲ. ಅವ್ರು ತೊಗೊಂಬಂದಾಗ ನಾವು ಬೈದಿದ್ವಿ, ಇದೇನು ಕಾಯಿನ ತೊಗೊಂಬಂದಿದ್ದೀರಿ ಹಂಗೆ ಹಿಂಗೆ ಅಂತ. ಅದಾದಮೇಲೆ ಒಂದು 2-3 ದಿನ ಆದಮೇಲೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಾವು ನೋಡೋಣ ಹೆಂಗಿದೆ ಅಂತ. ಇಷ್ಟು ಪರಿಮಳ ಬರ್ತಿದೆ ಅಂದರೆ ಹಣ್ಣಾಗಿರ್ಬೋದೇನೋ, ಚೆನ್ನಾಗಿರ್ಬೋದೇನೋ ಅಂತ ಕೊಯ್ದ್ವಿ. ಬಟ್ ತುಂಬಾ ಸ್ವೀಟಾಗಿತ್ತು. ಹಣ್ಣಂತೂ ಸಿಕ್ಕಾಪಟ್ಟೆ ಸಿಹಿ ಇತ್ತು, ಹಾಗೆ ಚೆನ್ನಾಗಿ ಕೂಡ ಇತ್ತು. ಮಕ್ಕಳೆಲ್ಲ ತಿಂದರು. ತಿಂದಾದಮೇಲೆ ನಾನು ಇಡ್ಲಿಗೆ ಯೂಸ್ ಮಾಡಿರೋದು. ಅಂದರೆ ಜಾಸ್ತಿ ಏನು ಇದು ಮಾಡಿಲ್ಲ, ಸ್ವಲ್ಪ ಇಡ್ಲಿಗೆ ಹಾಕಿದ್ದೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು, ನನಗೆ ಅನ್ನೋ ರೀತಿಯಲ್ಲಿ. ತುಂಬ ಚೆನ್ನಾಗಿತ್ತು ಹಣ್ಣು. ಮತ್ತು ಅಂದರೆ ಇದು ಇವರಿಬ್ಬರು ಕೇಳಿದರು ಅಂತ ಹೇಳಿ ನನ್ನ ಮಗ ಹೋಗಿ ತೊಗೊಂಬಂದಿರೋದು. ಅವರೆಲ್ಲ ಆಟ ಆಡ್ಕೊಂಡಿರುವಾಗ ಬೇಕು ಅಣ್ಣ ಬೇಕು ನನಗಂತ ಹೇಳಿದ್ದಕ್ಕೆ ತೊಗೊಂಡು ಬಂದು ಇಟ್ಟಿದ್ದ. ಇವನೇ ರಾಯ ತಂದಿರೋದು. ಫುಲ್ ಖುಷಿಯಾಗಿದ್ವಿ, ಯಾಕಂದರೆ ಹಣ್ಣು ಚೆನ್ನಾಗಿದ್ದರಿಂದ ನಾನು ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಈ ರೀತಿ ನಾನು ಸೊಳೆಗಳನ್ನೆಲ್ಲ ತೆಗೆದಿಟ್ಟು ಇಲ್ಲಿ ನಾನು 1 ಕಪ್ ಅಕ್ಕಿ ಹಾಕಿದ್ದೀನಿ, ನೆನೆಸಿಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 3 ಗಂಟೆ ಹೊತ್ತು ನೆನೆಸಿಟ್ಟಿದ್ದೀನಿ. ಹಾಗೆ ತೆಂಗಿನಕಾಯಿ 1 ಕಪ್ಪು ಬೆಲ್ಲ ಅಂದರೆ ಒಳಗಡೆ ಸೇರಿಸಬೇಕು ಅಂತ ಹೇಳಿ ನಾನು ಸ್ಟಫಿಂಗಿಗೋಸ್ಕರ ಬೆಲ್ಲವನ್ನು ಇಟ್ಕೊಂಡಿದ್ದೀನಿ. ಬೆಲ್ಲ ಮತ್ತು ಕಾಯಿ. ನಾನು ಇದನ್ನು ಮಿಕ್ಸಿಗೆ ಗ್ರೈಂಡರಿಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕಿದರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಗ್ರೈಂಡರಲ್ಲೇ ರುಬ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ. ಅಂದರೆ ಅದು ಹಲಸಿನಕಾಯಿ ತುಂಬ ಸ್ವೀಟ್ ಇದ್ರಿಂದ ಏನು ಜಾಸ್ತಿ ಇದು ಬರಲಿಲ್ಲ, ಅಂದರೆ ಒಂಥರ ಚಪ್ಪೆ ಅನಿಸ್ಲಿಲ್ಲ. ತುಂಬ ಸ್ವೀಟಾಗಿತ್ತು, ಚೆನ್ನಾಗಿ ಬಂದಿತ್ತು ಅದು ಹಣ್ಣಿನ ಇದು. ಮತ್ತು ನಾನಿಲ್ಲಿ ಅಕ್ಕಿಯನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ. ಇದಕ್ಕೆ ನಾವು ಬೇರೆ ಟೈಮಲ್ಲಿ ಮಾಡೋದಾದರೆ ಅಕ್ಕಿ, ಕಾಯಿ ಮತ್ತು ಹಲಸಿನಕಾಯಿಯನ್ನು ಮಿಕ್ಸ್ ಮಾಡಿ ಕಡಿತಿದ್ವಿ. ಬಟ್ ನಾನು ಈ ಸರಿ ಅಕ್ಕಿ ಮತ್ತು ಇದನ್ನು ಹಲಸಿನಕಾಯಿ ಅಷ್ಟೇ ಒಟ್ಟಿಗೆ ರುಬ್ಕೊಂಡಿದ್ದೀನಿ. ನಾನಿಲ್ಲಿ ಹಲಸಿನ ಎಲೆಯಲ್ಲೇ ಕಡುಬು ಮಾಡೋದ್ರಿಂದ ಹಲಸಿನ ಎಲೆಯನ್ನು ಈ ರೀತಿ ಕೋನಿನ ಟೈಪಲ್ಲಿ ನಾನು ಮಾಡ್ಕೋತಾ ಇದ್ದೀನಿ. ಒಂದು ಕಡ್ಡಿಯ ಸಹಾಯದಿಂದ ಅದನ್ನು ಚುಚ್ಚಿ ಈ ರೀತಿಯಾಗಿ ಒಂದು ಕೊಟ್ಟೆ ಇಡ್ಲಿಗೆ ಬೇರೆ ರೀತಿ ಸ್ವಲ್ಪ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಕೆಳಗಡೆ ಈ ಥರ ಮಾಡ್ತಾರೆ. ನಾನು ಈ ರೀತಿ ಕೋನ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಒಂಥರ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಅಂತ. ಅದು ಅಲ್ಲದೆ ನಾವೇನು ಮಾಡ್ತಿದ್ದೀವಿ, ಹಲಸಿನಕಾಯಿ ಅದರ ಪರಿಮಳ ಜೊತೆ ಆ ಎಲೆಯ ಪರಿಮಳ ಕೂಡ ಸೇರಿ ಹಲಸಿನಕಾಯಿಯ ಟೇಸ್ಟೇ ತುಂಬಾ ಡಿಫ್ರೆಂಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು, ತುಂಬ ಈಸಿ. ಇದನ್ನು ಮಾಡ್ಕೊಳ್ಳೋದೇನು ಕಷ್ಟ ಇಲ್ಲ. ಈಗ ಹೀಗೆ ಮಾಡಿಕೊಂಡು ಎಲ್ಲವನ್ನು ನಾವು ರೆಡಿ ಮಾಡ್ಕೊಂಡ್ವಿ. ಅಂದರೆ ಅಮ್ಮ ಕೂಡ ಮಾಡಿಕೊಟ್ರು. ಈ ಥರ ಎಲ್ಲ ಇದನ್ನು ಇಮಿಡಿಯೇಟ್ ಪಟ ಅಂತ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಂಡಿರೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು, ಜಾಸ್ತಿ ಹೊತ್ತೇನು ಕೆಲಸ ಆಗಲ್ಲ ಇದು. ನಾನಿಲ್ಲಿ ಕಾಯಿ ಬೆಲ್ಲವನ್ನು 2 ಒಟ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಸ್ಟಫಿಂಗ್ ಥರದಲ್ಲಿ ನಾವೇನೀಗ ಮೋದಕಾಯಿ ಈ ಟೈಪಲ್ಲೆಲ್ಲ ಮಾಡ್ತೀವಿ, ಅದಕ್ಕೆ ನಾವೀಗ ಕರ್ಜಿಕಾಯಿ ಎಲ್ಲ ಮಾಡುವಾಗ ಒಳಗಡೆ ಏನು ಸೇರಿಸ್ತೀವಿ, ಅದೇ ಥರ ನಾನು ಇಲ್ಲಿ ಇದನ್ನು ಹಲಸಿನಕಾಯಿಯ ಅಂದರೆ ಹಿಟ್ಟಿನ ಒಳಗಡೆ ಇದನ್ನು ಸೇರಿಸಿ ನಾನು ಬೇಯಿಸ್ಕೊತಾ ಇರುವಂಥದ್ದು. ನೀವು ನೋಡ್ತಿರ್ಬೋದು, ಈ ರೀತಿಯಾಗಿ ಎಲೆಗಳನ್ನೆಲ್ಲ ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಏನು ನಾವು ಕಡ್ದಿಟ್ಕೊಂಡಿದ್ದೀವಿ ಅಕ್ಕಿ ಮತ್ತು ಹಲಸಿನಕಾಯಿಯನ್ನು ಹಾಕಿಟ್ಕೊಂಡಿರುವಂಥ ಬಂದವನ್ನು ಈ ರೀತಿಯಾಗಿ ಎಲೆಗಳಿಗೆ ನಾವು ಹಾಕಿ ಸವರ್ತಾ ಇದ್ದೀನಿ. ಅಂದರೆ ಜಾಸ್ತಿ ದಪ್ಪ ಅಂತ ಹಾಕಲಿಕ್ಕಿಲ್ಲ, ಸ್ವಲ್ಪ ತೆಳುವಾಗಿಯೇ ಇದನ್ನು ಹಾಕ್ಕೊಳ್ಳುವಂಥದ್ದು. ತುಂಬ ರುಚಿಯಾಗಿ ಬರುತ್ತೆ ಮತ್ತು ಮಾಡೋದು ಕೂಡ ಈಸಿ. ಅಂದರೆ ಮತ್ತು ಬೇಯೋದು ಕೂಡ ಏನು ಜಾಸ್ತಿ ಹೊತ್ತು ತಗೊಳ್ಳಲ್ಲ. ಒಂದು 20 ನಿಮಿಷ ನಾವು ನಾರ್ಮಲ್ ಇಡ್ಲಿಯನ್ನು ಹೇಗೆ ಬೇಯಿಸ್ಕೊತೀವಿ 20 ನಿಮಿಷ ಅಷ್ಟೇ ಇದನ್ನು ಬೇಯಿಸ್ಕೊಳ್ಳುವಷ್ಟಕ್ಕೆ ಟೈಮ್ ಇರೋದು, ಸಾಕಾಗ್ತದೆ. ಜಾಸ್ತಿ ಹೊತ್ತೇನು ಬೇಕಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ನಾವು ಮಾಡಿಕೊಳ್ಳುವಂಥದ್ದು, ಪ್ರತಿಯೊಂದನ್ನು ಈ ರೀತಿ ಹಾಕಿ ಈ ರೀತಿ ಸ್ಟಫಿಂಗ್ ಮಾಡಿಕೊಳ್ಳುವಂಥದ್ದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಹಲಸಿನಕಾಯಲ್ಲಿ ಸೀಸನ್ ಟೈಮ್ ಆಗಿರೋದ್ರಿಂದ ಹಲಸಿನಕಾಯಿ, ಮಾವಿನಕಾಯಲ್ಲಿ ಸಾಕಷ್ಟು ವೆರೈಟಿ ಆಫ್ ಡಿಶಸ್ನ ಮಾಡ್ಕೊಳ್ಬೋದು ನಾವು. ಅದರಲ್ಲಿ ಅದು ತಿನ್ನಲಿಕ್ಕೂ ಹಾಗೆ ತುಂಬ ಚೆನ್ನಾಗಿರುತ್ತೆ. ಯಾರೂ ಕೂಡ ನಮ್ಗೆ ಇಷ್ಟ ಇಲ್ಲ ಅಂತ, ಹಲಸಿನಕಾಯಿ ಇಷ್ಟ ಇಲ್ಲ, ಮಾವಿನಕಾಯಿ ಇಷ್ಟ ಇಲ್ಲ ಅಂತ ಯಾರೂ ಹೇಳಲ್ಲ. ಎಲ್ರಿಗೂ ಆಲ್ಮೋಸ್ಟ್ ಇಷ್ಟನೇ ಇರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಆದರೆ ಹಲಸಿನಕಾಯಿಯನ್ನು ಬಾಣಂತಿಯರಿಗೆ ಕೊಡಬಾರ್ದು. ಬಾಣಂತಿಯರು ಅಂದರೆ ಡೆಲಿವರಿ ಆದವರಿಗೆ ಅಂದರೆ ಇರೋರಿಗೆ ಯಾರಿಗೂ
ಇದನ್ನ ಕೊಡಬಾರ್ದು. ಸ್ವಲ್ಪ ನಂಜಿನಂಶ ಇರೋದ್ರಿಂದ ಸ್ವಲ್ಪ ಯಾರಿಗಾದರೂ ನಂಜಿನದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಂಥವ್ರು ತಿನ್ನಬಾರ್ದು. ಹಾಗೆ ಬಾಣಂತಿಯರೆಲ್ಲ ತಿನ್ನಬಾರ್ದು ಅಂತಾರೆ ಹಲಸಿನಕಾಯನ್ನು. ಅದರ್ವೈಸ್ ಮತ್ತೆಲ್ಲರಿಗೂ ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಇರುತ್ತೆ ತಿನ್ನಲಿಕ್ಕೆ. ಇದೆಲ್ಲ ಸೀಸನ್ ಟೈಮಲ್ಲಿ ಸಿಗೋದ್ರಿಂದ ಇದನ್ನು ಪ್ರತಿಯೊಬ್ಬರು ಟೇಸ್ಟ್ ಮಾಡಬೇಕು. ಡಿಫ್ರೆಂಟ್ ಟೈಪ್ಸ್ ಆಫ್ ಅಡುಗೆಗಳನ್ನು ಮಾಡಿಕೊಂಡು ತಿನ್ನುವಂಥದ್ದು ಕೂಡ ಮಾಡ್ಕೋಬೇಕು. ಆಗ ಮಾತ್ರ ಆ ರುಚಿಯನ್ನು ನಾವು ತಿಳ್ಕೊಬೋದು. ಈ ರೀತಿಯಾಗಿ ನಾನು ಎಲ್ಲವನ್ನು ಈ ರೀತಿ ಸ್ಟಫ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಈ ಇಡ್ಲಿ ಅಂತೂ. ಒಂದು ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೀವು ನೋಡ್ತಿರ್ಬೋದು ನಾನು ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ನಾನು ಇದೇ ಏನು ಒಂದು ಟ್ರೇ ಟೈಪಲ್ಲಿ ಇಟ್ಕೊಂಡು ಅದರಲ್ಲಿ ಹಾಕಿಟ್ಕೊಂಡಿದ್ದೀನಿ, ಅದನ್ನೇ ಡೈರೆಕ್ಟಾಗಿ ನಾನು ಅಡ್ಕಲಲ್ಲಿ ಇಟ್ಟು ಬೇಯಿಸಿದ್ದೀನಿ. ಈ ರೀತಿ ಒಂದು 20 ನಿಮಿಷ ಬೇಯಿಸ್ಕೊಂಡಾಗ ಈ ರೀತಿಯಾಗಿ ರೆಡಿಯಾಗಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಇದಂತ. ಇಷ್ಟೇ ತುಂಬಾ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ನಾನು ಈ ರೀತಿ ತೆಗೆದು ಓಪನ್ ಮಾಡಿದ್ದಷ್ಟೇ ನನಗೆ ಗೊತ್ತು. ಖಾಲಿ ಆಗಿದ್ದೇ ಗೊತ್ತಿಲ್ಲ ಯಾವ ರೀತಿ ಖಾಲಿ ಆಯ್ತು ಅನ್ನೋದೇ. ಯಾಕಂದರೆ ಬಡ್ ಅಂತ ನಮ್ಮ ಎಲ್ಲ ಜನ ಇದ್ದರು, ಎಲ್ಲರಿಗೂ ಒಬ್ರೊಬ್ರಿಗೆ ಒಂದೊಂದು ಬಂತಷ್ಟೇ, ಜಾಸ್ತಿ ಬಂದಿಲ್ಲ ಅದು. ನಾನೊಂದು 15-20 ಏನೋ ಮಾಡಿದ್ದೆ ಅಷ್ಟರಲ್ಲಿ ಅದು ಆಲ್ಮೋಸ್ಟು ಒಂದು ಸರಿ ತೆಗೆದಿದ್ದಷ್ಟೇ ಗೊತ್ತು, ಮತ್ತೆಲ್ಲ ಇಮಿಡಿಯೇಟ್ ಖಾಲಿ ಆಗೋಯಿತು. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದೇ ರೀತಿಯ ಹೆಚ್ಚಿನ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಹಾಕ್ತಾಯಿರ್ತೀನಿ, ನೀವು ನೋಡ್ತಾ ಇರಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.